ಈಗ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನಡುವೆ ನಡೆದಂಥ ಮಾತುಗಳೇನು ಅನ್ನೋದನ್ನು ಗಮನಿಸ್ತಾ ಹೋಗೋಣ. ಬಹಳ ಪ್ರಮುಖವಾಗಿ ಖರ್ಗೆಗೆ ಸಿದ್ದರಾಮಯ್ಯ ಏನು ಕೇಳಿದ್ರು ಹಾಗಾದರೆ, ದಯವಿಟ್ಟು ಸಚಿವ ಸಂಪುಟ ಪುನರ್ರಚನೆಗೆ ಅವಕಾಶವನ್ನು ಕೊಡಿ ಅಂತ ಕೇಳಿದ್ದಾರೆ. ಇದು ಸಿದ್ದರಾಮಯ್ಯನವರ ಮೊದಲ ಬೇಡಿಕೆ. ದಯವಿಟ್ಟು ಸರ್ ಸಚಿವ ಸಂಪುಟ ಪುನರ್ರಚನೆಗೆ ಅವಕಾಶವನ್ನ ಮಾಡಿಕೊಡಿ ಅನ್ನೋ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಖರ್ಗೆ ಅವರ ಮುಂದೆ ಸಿದ್ದರಾಮಯ್ಯನವರು ಬೇಡಿಕೆಯನ್ನ ಇಟ್ಟಿದ್ದಾರೆ. ಈ ಅವಧಿಯನ್ನ ಪೂರ್ಣಗೊಳಿಸುವುದಕ್ಕೆ ನನಗೆ ಅವಕಾಶವನ್ನ ಮಾಡಿಕೊಡಿ, ಇದು ಸಿದ್ದರಾಮಯ್ಯನವರ ಬೇಡಿಕೆ. ಎರಡನೇ ಬೇಡಿಕೆ ಇದು. ಈ ಸಂಪೂರ್ಣವಾದಂಥ 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರಬೇಕು, ಅದಕ್ಕೆ ನೀವು ಅವಕಾಶವನ್ನ ಮಾಡಿಕೊಡಬೇಕಾಗಿದೆ ಅಂತ ಹೇಳಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಖರ್ಗೆ ಅವರ ಮುಂದೆ ಸಿಎಂ ಸಿದ್ದರಾಮಯ್ಯನವರು. ಇನ್ನು ಸದ್ಯದ ಬೆಳವಣಿಗೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಿ, ಸದ್ಯದ ಬೆಳವಣಿಗೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿರುವಂಥ ಡಿ.ಕೆ. ಶಿವಕುಮಾರ್ ಅವರನ್ನ ಬದಲಾವಣೆ ಮಾಡಿ ಅವರ ಸ್ಥಾನಕ್ಕೆ ಬೇರೊಬ್ಬರನ್ನ ಕೂರಿಸಿ ಅಂತ ಕೂಡ ಖರ್ಗೆ ಅವರ ಮುಂದೆ ಸಿಎಂ ಸಿದ್ದರಾಮಯ್ಯನವರು ಮನವಿ ಮಾಡಿಕೊಂಡಿದ್ದಾರೆ. ಇನ್ನು 2028ಕ್ಕೂ ನಾವೇ ಅಧಿಕಾರಕ್ಕೆ ಬರ್ತೀವಿ, ಅದರಲ್ಲಿ ಡೌಟೇ ಇಲ್ಲ. 2028ಕ್ಕೆ ನಾವೇ ಅಧಿಕಾರಕ್ಕೆ ಬರ್ತೀವಿ, ಅದರಲ್ಲಿ ಡೌಟ್ ಇಲ್ಲ. ಆಗ ಡಿ.ಕೆ. ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗಲಿ. ಇದು ಸಿಎಂ ಸಿದ್ದರಾಮಯ್ಯನವರು ಖರ್ಗೆ ಅವರ ಮುಂದೆ ಹೇಳಿರುವಂಥ ಮಾತುಗಳು. ನೋಡಿ, ಒಂದು ಕಡೆ ನಾನು ಸಂಪೂರ್ಣವಾದಂಥ ಅಧಿಕಾರವನ್ನು ಅನುಭವಿಸಬೇಕು ಅನ್ನೋ ಆಸೆಯನ್ನು ಬಿಚ್ಚಿಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಇದಕ್ಕೆ ಅಂದರೆ ಸಿದ್ದರಾಮಯ್ಯನವ್ರಿಗೆ ಖರ್ಗೆ ಸಾಹೇಬ್ರು ಏನು ತಿಳಿಸಿದ್ರು, ಒಪ್ಕೊಂಡ್ರೆ ಹಾಗಾದರೆ ಅವರ ಮಾತುಗಳಿಗೆಲ್ಲ ನೋಡೋಣ. ಸಚಿವ ಸಂಪುಟ ಪುನರ್ರಚನೆ ಮಾಡಿ, ಬೇಡ ಅನ್ನಲ್ಲ. ಇದು ಸಿದ್ದರಾಮಯ್ಯನವರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿರುವಂಥ ಮಾತು. ಮೊದಲ ಬೇಡಿಕೆ ಏನಿತ್ತು, ನನಗೆ ಸಂಪುಟ ಪುನರ್ರಚನೆ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಕೇಳಿದ್ರು ಸಿದ್ದರಾಮಯ್ಯನವರು. ಅದಕ್ಕೆ ಮಾಡ್ಕೊಳ್ಳಿ, ಬೇಡ ಅಂತ ಹೇಳ್ತಾ ಇಲ್ಲ ನಾವು. ಆದರೆ ಜನವರಿವರೆಗೂ ಪುನರ್ರಚನೆ ಬೇಡ, ಸಂಪುಟ ಪುನರ್ರಚನೆ ಬೇಡ ಜನವರಿವರೆಗೂ ಅಷ್ಟೇ. ಈಗ ಪುನರ್ರಚನೆ ಮಾಡಿದರೆ ಅದರ ಎಫೆಕ್ಟ್ ಪಕ್ಷದ ಮೇಲಾಗುತ್ತೆ. ಸೊ ಸದ್ಯಕ್ಕೆ ಬೇಡ, ಜನವರಿವರೆಗೂ ತಡ್ಕೊಳ್ಳೋಣ, ಅದಾದ ನಂತರ ಬೇಕಾದರೆ ಮಾಡಿ ಅಂತ ಹೇಳಿದ್ದಾರೆ. ಇನ್ನು ಹೊರಬಿದ್ದವರು, ಸ್ಥಾನ ಸಿಗದವರಿಂದ ಅಸಮಾಧಾನ ಶುರುವಾಗುತ್ತೆ. ಅಂದರೆ ಪಕ್ಷದಿಂದ ಈ ಸಚಿವ ಸಂಪುಟದಿಂದ ಹೊರಬಿದ್ದವರು ಜೊತೆಗೆ ಸ್ಥಾನ ಸಿಗದವರು ಸಿಕ್ಕಾಪಟ್ಟೆ ಅಸಮಾಧಾನವನ್ನು ವ್ಯಕ್ತಪಡಿಸುವುದಕ್ಕೆ ಆರಂಭ ಮಾಡ್ತಾರೆ. ಸೊ ಆ ನಿಟ್ಟಿನಲ್ಲಿ ಈಗ ಇದ್ದೇ ಇದೆ ಆಕಾಂಕ್ಷಿಗಳ ದಂಡು. ಹೀಗಾಗಿ ಜನವರಿವರೆಗೂ ಸಂಪುಟ ಪುನರ್ರಚನೆ ಬೇಡ ಅಂತ ಹೇಳಿ ಖರ್ಗೆ ಅವರು ಸಿಎಂ ಸಿದ್ದರಾಮಯ್ಯನವರಿಗೆ ತಿಳಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. ಇದರ ಜೊತೆಗೆ ರಾಜ್ಯದಲ್ಲಿ ನೀವು ಮತ್ತು ಡಿ.ಕೆ. ಶಿವಕುಮಾರ್ ಇಬ್ಬರೂ ಒಟ್ಟಾಗಿ ಹೋಗಬೇಕು. ನೋಡಿ, ಡಿ.ಕೆ. ಶಿವಕುಮಾರ್ ಅವರಿಗೂ ಕೂಡ ಇದೇ ಮಾತನ್ನ ಹೇಳಿದ್ರು. ಅಂದರೆ ನಿಮ್ಮೊಬ್ಬರಿಂದಲೇ ಅಧಿಕಾರಕ್ಕೆ ಬಂದಿಲ್ಲ ಪಕ್ಷ, ನೀವು ಸಿದ್ದರಾಮಯ್ಯನವರು ಇಬ್ಬರೂ ಒಟ್ಟಾಗಿ ಹೋಗಿದ್ರಿಂದಲೇ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಯಿತು. ಸೊ ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಅಥವಾ 2028ಕ್ಕೆ ನಾವು ಅಧಿಕಾರಕ್ಕೆ ಬರಬೇಕು ಅಂತ ಅಂದರೆ ನೀವು ಮತ್ತು ಡಿ.ಕೆ. ಶಿವಕುಮಾರ್ ಇಬ್ಬರೂ ಕೂಡ ಒಟ್ಟಾಗಿ ಹೋಗಬೇಕು. ಪಕ್ಷ ಉಳಿದ್ರೆ ನಾವು, ಹೀಗಾಗಿ ಇಬ್ಬರ ನಡುವೆ ಮನಸ್ತಾಪ ಬೇಡ. ಪಕ್ಷ ಇದ್ರೆ ಮಾತ್ರ ನಾವು. ಸೊ ಹಂಗಾಗಿ ಇಬ್ಬರ ನಡುವೆ ಮನಸ್ತಾಪ ಇದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಸೊ ರಾಹುಲ್ ಗಾಂಧಿ ಮುಂದೆ 2ನೇ ಸುತ್ತಿನ ಮಾತುಕತೆಯನ್ನ ನಡೆಸೋಣ ಅಂತ ಕೂಡ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿಎಂ ಸಿದ್ದರಾಮಯ್ಯನವರಿಗೆ ತಿಳಿಸಿದ್ದಾರೆ.